ಈ ವಿಡಿಯೋದಲ್ಲಿ ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ 20 PM01T ಈ ಪಾಸಿಂಗ್ ಪ್ಯಾಕೇಜ್ ಆಲ್ಮೋಸ್ಟ್ ಆಲ್ ಕ್ವಶನ್ ಸೊಲ್ಯೂಷನ್ ನಾನು ಡಿಸ್ಕಸ್ ಮಾಡ್ತೀನಿ, ಅಂದ್ರೆ ಆನ್ಸರ್ ಡಿಸ್ಕಸ್ ಮಾಡ್ತೀನಿ. ಭಾಳಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಸರ್ ಪಾಸಿಂಗ್ ಪ್ಯಾಕೇಜ್ ಇಂಪಾರ್ಟೆಂಟ್ ಕ್ವಶನ್ಸ್ ಭಾಳ ಯೂಸ್ಫುಲ್ ಆಗಿದ್ದಾವೆ, ಇದ್ರದ್ದು ಆನ್ಸರ್ ಕೂಡ ಕೊಡಿ ಅಂತ. ನಾನು ಈ ವಿಡಿಯೋದಲ್ಲಿ ಇದ್ರದ್ದು ಆನ್ಸರ್ ಎಲ್ಲ ಡಿಸ್ಕಸ್ ಮಾಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ಈಗ ಆಲ್ರೆಡಿ ನಾ ಇದು ಕ್ವಶನ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಇಲ್ಲಿ ಭಾಳಷ್ಟು ಸಲ ರಿಪೀಟ್ ಆಗಿದ್ದಾವೆ. ನಾ ಬೇರೆ ಬೇರೆ ಕಲರ್ಲಿಂದ ಇದನ್ನು ಮಾರ್ಕ್ ಮಾಡಿ ಕೂಡ ತೋರಿಸಿದ್ದೀನಿ. ಇದನ್ನು ಪ್ಲೀಸ್ ರೆಫರ್ ಮಾಡಿ ನಂತರ ನೀವೇನಿದೆಯಲ್ಲ ನಮ್ದು ಆನ್ಸರ್ ಈ ವಿಡಿಯೋನ ರೆಫರ್ ಮಾಡಿ. ಬನ್ನಿ ಈಗ ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಬಿಫೋರ್ ಗೋಯಿಂಗ್ ಫರ್ದರ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ವಿಸಿಟ್ ಮಾಡಿದರೆ ಇಲ್ಲಿ ನೀವು ನೋಡಬಹುದು. ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ನಾನು ಎಲ್ಲ ಥರದ ವಿಡಿಯೋವನ್ನು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋದಾಗ ಕಂಪ್ಯೂಟರ್ ಸೈನ್ಸ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, ಸಿವಿಲ್ ಇಂಜಿನಿಯರಿಂಗ್ ಆಗಲಿ, ಎಲ್ಲ ಬ್ರಾಂಚ್ದು ಫೈನಲ್ ಇಯರ್ದು ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ. IT ಸ್ಕಿಲ್, FOC ಆಯಿತು, SNDA ಆಯಿತು, ಆಮೇಲೆ FEEE ಆಯಿತು, ಎಲ್ಲ ಪಾಸಿಂಗ್ ಪ್ಯಾಕೇಜ್ ನಾನು ಇಲ್ಲಿ ನೀಟಾಗಿ ಎಲ್ಲ ಮಾಡಿದ್ದಿದೆ. ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ವಿಸಿಟ್ ಮಾಡಿ ಮತ್ತು ನೀವು ಎಲ್ಲ ಈ ಬೆನಿಫಿಟನ್ನು ಯೂಸ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಪಾಸಿಂಗ್ ಪ್ಯಾಕೇಜ್ ಏನಿದೆಲ್ಲ ನಾವು ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮುಖಾಂತರ ಇದನ್ನು ಡಿಸ್ಕಸ್ ಮಾಡುವ. ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೀವು ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ನೀವು ಓದಿದರೆ ಡೆಫಿನೆಟ್ ಆಗಿ ನೀವು ಪಾಸ್ ಆಗೋ ಪಾಸಿಬಿಲಿಟಿ ಇದೆ. ಅದಕ್ಕೆ ಒಂದು ಕ್ವಶನ್ ಬಿಡದೆ ನೀವು ಇದನ್ನು ಪ್ರಿಪೇರ್ ಮಾಡಿ. ಈಗ ಲಾಸ್ಟ್ ಎಕ್ಸಾಮ್ ಆಗಿತ್ತು ಮೇಕಪ್ ಎಕ್ಸಾಮ್ 2024. ಮೇಕಪ್ ಎಕ್ಸಾಮ್ ಜುಲೈ 2024 ಅಲ್ಲಿ ಆಗಿದ್ದು ಕ್ವಶನ್ ಪೇಪರ್ ತಗೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ತೋರಿಸ್ತಾ ಇರೋ ಎಲ್ಲಾ ಕ್ವಶನ್ಸ್ ಏನಿದೆಯಲ್ಲ ನನ್ನ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ. ಅದೇ ಕ್ವಶನ್ಸ್ ಆನ್ಸರ್ ನಾನು ಇದರ ಮುಖಾಂತರ ಡಿಸ್ಕಸ್ ಮಾಡ್ತೀನಿ. ಜಸ್ಟ್ ಗ್ಲಾನ್ಸ್ ಮಾಡಿ. ದಿಸ್ ಇಸ್ ಸೆಕ್ಷನ್ 1, ದಿಸ್ ಇಸ್ ಸೆಕ್ಷನ್ 2 ಮತ್ತು ಸೆಕ್ಷನ್ 3, ಅದೇ ರೀತಿ ಸೆಕ್ಷನ್ 4, 5. ನಾವು ಈಗ ಆನ್ಸರ್ ನಾವು 1 by 1 ಡಿಸ್ಕಸ್ ಮಾಡುವ. ಈಗ ನೋಡಿ, ಈ ನಮ್ಮ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಐಡಿಯಾ ಬರುತ್ತೆ. ನೀವು ಇನ್ ಬಿಟ್ವೀನ್ ವಿಡಿಯೋ ಸ್ಕಿಪ್ ಮಾಡಿಬಿಟ್ರಿ ಆರ್ ಕ್ಲೋಸ್ ಮಾಡಿಬಿಟ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಬರೋದಿಲ್ಲ. ಅದಕ್ಕೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿಕ್ಕೆ ಫುಲ್ ವಿಡಿಯೋ ನೋಡಿ. ಬನ್ನಿ 1 by 1 ನಾವು ಡಿಸ್ಕಸ್ ಮಾಡುವ. ಈಗ ನೋಡಿ, ಪ್ರಾಜೆಕ್ಟ್, ವಾಟ್ ಈಸ್ ಪ್ರಾಜೆಕ್ಟ್, ಲಿಸ್ಟ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಡೆಫಿನೆಟ್ ಆಗಿ ಬರೋ ಕ್ವಶನ್. ದಿಸ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ಕಿಪ್ ಮಾಡದೆ ಇದನ್ನು ಓದಿ. ಫಸ್ಟ್, ವಾಟ್ ಈಸ್ ಪ್ರಾಜೆಕ್ಟ್, ಡಿಫೈನ್ ಪ್ರಾಜೆಕ್ಟ್, ಲಿಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ ಪ್ರಾಜೆಕ್ಟ್ ಅದು. ಇದು ವೆರಿ ವೆರಿ ಸಿಂಪಲ್, ಬಹಳ ಸಿಂಪಲ್. ಪ್ರಾಜೆಕ್ಟ್ ಏನಂದ್ರೆ ಪ್ರಾಜೆಕ್ಟ್ ಈಸ್ ಟೆಂಪರರಿ ಯುನೀಕ್ ಪ್ರೋಗ್ರೆಸಿವ್ ಸೀಕ್ವೆನ್ಸ್ ಆಫ್ ಟಾಸ್ಕ್ ಮಸ್ಟ್ ಬಿ ಕಂಪ್ಲೀಟೆಡ್ ಆನ್ ಟೈಮ್. ನೀವು ಈ ಡೆಫಿನಿಷನ್ ಅಲ್ಲಿ ಬರೀಬಹುದು. ಆರ್ ಪ್ರಾಜೆಕ್ಟ್ ಏನಿದೆಯಲ್ಲ ಇಟ್ ಈಸ್ ಒನ್ ಟೈಮ್ ಒನ್ ಶಾರ್ಟ್ ಲಿಮಿಟೆಡ್ ಡೈರೆಕ್ಟೆಡ್ ಗೋಲ್ ಅಂತೂ ಬರೀಬಹುದು. ಇದರಲ್ಲಿ ಯಾವ್ದು ನಿಮ್ಗೆ ಅನುಕೂಲ ಆಗುತ್ತೆ ಆ ಡೆಫಿನಿಷನ್ ನೀವು ಬರೀಬಹುದು. ಫಸ್ಟ್ ಡೆಫಿನಿಷನ್ ನನಗೆ ಈಸಿ ಅನಿಸ್ತದೆ. ಪ್ರಾಜೆಕ್ಟ್ ಏನಿದೆಯಲ್ಲ ಟೆಂಪರರಿ ಮತ್ತು ಯುನೀಕ್ ಸೀಕ್ವೆನ್ಸ್ ಆಫ್ ಟಾಸ್ಕ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿದಿನ್ ಅ ಟೈಮ್ ಟು ರೀಚ್ ಔಟ್ಕಮ್ ಆರ್ ವಿದಿನ್ ಅ ಟೈಮ್ ಟು ರೀಚ್ ಗೋಲ್. ಇಷ್ಟು ನೀವು ಬರೆದ್ರೆ ಸಾಕು. ದಿಸ್ ಈಸ್ ಡೆಫಿನಿಷನ್ ಆಫ್ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಏನಿರ್ತಲ್ಲ ಯುನೀಕ್ ಇರ್ತೈತಿ ಮತ್ತು ವಿದಿನ್ ಅ ಟೈಮ್ ನಾವು ಕಂಪ್ಲೀಟ್ ಮಾಡಬೇಕು. 4ರಲ್ಲಿ ಯಾವುದರ ಒಂದು ಡೆಫಿನಿಷನ್ ನೀವು ಬರೀಬಹುದು. ಅದಾದ ನಂತರ ಕ್ಯಾರೆಕ್ಟರಿಸ್ಟಿಕ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಇರ್ತೈತಲ್ಲ ಅದು 2 ಪ್ರಾಜೆಕ್ಟ್ ಸೇಮ್ ಇರಂಗಿಲ್ಲ. ಪ್ರಾಜೆಕ್ಟ್ ನೆನ್ಪಿಟ್ಕೊಳ್ಳಿ, ಅಂಡರ್ಲೈನ್ ಮಾಡೋದು. ಯುನೀಕ್ ಅಂತ ಇರ್ತೈತಿ, ಡೆಫಿನೆಟ್ ಗೋಲ್ ಇರ್ತಾವೆ ಮತ್ತು ಟೈಮ್ ಫ್ರೇಮ್ ಇರ್ತೈತಿ. ಇದಕ್ಕೆ ಸ್ಟಾರ್ಟ್ ಇರ್ತೈತಿ ಮತ್ತು ಫಿನಿಶ್ ಇರ್ತೈತಿ ಮತ್ತು ಇದಕ್ಕೆ ರಿಸೋರ್ಸ್ ಬೇಕಾಗ್ತೈತಿ, ಟೀಮ್ ಬೇಕಾಗತ್ತೆ. ಇಷ್ಟು ನೀವು ಪಾಯಿಂಟ್ಸ್ ಬರೆದ್ರೆ ಸಾಕು. 3 ಪಾಯಿಂಟ್ ಕೇಳಿದರೆ ನೀವು ಇಂದ 5 ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಲಿ ಬರೀಬಹುದು. ನೀವು ಜಸ್ಟ್ ಪ್ರಾಜೆಕ್ಟ್ ಅಂದ ತಕ್ಷಣ ಯಾವುದೇ ಒಂದು ಪ್ರಾಜೆಕ್ಟ್ ನೀವು ತಲೆಯಲ್ಲಿ ತೊಗೊಂಬನ್ನಿ. ಅಸ್ಯೂಮ್ ಮಾಡಿ ರೋಡ್ ಪ್ರಾಜೆಕ್ಟ್ ಆಯಿತು. ರೋಡ್ ಪ್ರಾಜೆಕ್ಟ್ ಇರೋದ್ರಾಗ ಇನ್ನೊಂದು ಇರುವುದಿಲ್ಲ. ಅದಕ್ಕೆ ತಂದೆ ಆದ ಗೋಲ್ ಇರ್ತೈತಿ, ತಂದೆ ಆದ ಟೈಮ್ ಇರ್ತೈತಿ, ತಂದೆ ಆದ ಸ್ಟಾರ್ಟ್ ಮತ್ತು ಸ್ಟಾಪ್ ಟೈಮ್ ಇರ್ತೈತಿ, ತಂದೆ ಆದ ರಿಸೋರ್ಸ್ ಇರ್ತೈತಿ. ನೀವು ಇದನ್ನು ನೆನ್ಪಿಟ್ಕೋಬೇಕು. ದಿಸ್ ಈಸ್ ಡೆಫಿನೆಟ್ ಕ್ವಶನ್. ಇದು ಬಂದೇ ಬರುತ್ತೆ 5 ಮಾರ್ಕ್ಸಿಗೆ. ನೆನಪಿರಲಿ, ಈ ಸಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಈಗ ಹೆಂಗಂದ್ರೆ ಸೆಕ್ಷನ್ A ಮತ್ತು ಸೆಕ್ಷನ್ B ಅಷ್ಟೇ ಇರುತ್ತೆ. ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಷ್ಟೇ ಇರುತ್ತೆ. ಅದನ್ನು ನೀವು ನೋಡಿ ಕರೆಕ್ಟಾಗಿ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್, ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಏನು, ಇದನ್ನು ಕೂಡ ಕೇಳ್ತಾರೆ. ಇದು ನಾನು ಲಿಸ್ಟ್ ಮಾಡಿದ್ದೆ, ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಈಗ ನೋಡಿ, ಮ್ಯಾನೇಜರ್ ಅಂದ ತಕ್ಷಣ ಅವನ ಕೆಲಸ ಏನಂದ್ರೆ ಟೀಮನ್ನು ಅವನೇಂತಲ್ಲ ಸಂಭಾಳಿಸ್ಕೊಂಡು ಹೋಗ್ಬೋದು. ಪ್ರಾಜೆಕ್ಟ್ ಮ್ಯಾನೇಜರ್ ಪ್ಲೇಸ್ ವೈಟಲ್ ರೋಲ್ ಇನ್ ಎಂಟೈರ್ ಟೀಮ್ ಪ್ರಾಜೆಕ್ಟ್. ನೀವು ಓನ್ ವರ್ಡ್ಸ್ ಅಲ್ಲಿ ಕನ್ನಡದಲ್ಲಿನೂ ಕೂಡ ಬರೀಬಹುದು. ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ಕೋಆರ್ಡಿನೇಟ್ ಮಾಡ್ತಾನೆ ಎಲ್ಲರ ಮಧ್ಯೆ, ಓವರ್ ಆಲ್ ಪ್ರಾಜೆಕ್ಟ್ ಅನ್ನ ಕಂಟ್ರೋಲ್ ಮಾಡ್ತಾನೆ.
ಅವನ ಜವಾಬ್ದಾರಿ ಇರ್ತೈತಿ ಎಲ್ಲ ಕೆಲಸ ಮುಗಿಸೋದು. ಮತ್ತೇನು ಅವನ ಜವಾಬ್ದಾರಿ ಇರ್ತೈತಿ? ಪ್ಲ್ಯಾನ್ ಮಾಡೋದು, ಕೆಲಸ ಮಾನಿಟರ್ ಮಾಡೋದು, ಮತ್ತು ರಿಸೋರ್ಸನ್ನು ಮ್ಯಾನೇಜ್ ಮಾಡೋದು. ಅಷ್ಟೇ ಅಲ್ಲ, ಡೈರಿ ಬರೆಯೋದು, ಇದೆಲ್ಲ ಅವನ ಕೆಲಸ ಇರುತ್ತೆ. ಯಾರದು? ಪ್ರಾಜೆಕ್ಟ್ ಮ್ಯಾನೇಜರ್. ದಿಸ್ ಈಸ್ 1B. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಇದು ಬಹಳಷ್ಟು ಸಲ ರಿಪೀಟ್ ಆಗಿದೆ. ವಾಟ್ ಈಸ್ ಡಿಜಿಟಲ್ ಪ್ರಾಜೆಕ್ಟ್? ಲಿಸ್ಟ್ ಎನಿ 3 ಎಕ್ಸಾಂಪಲ್. ಈಗ ನೋಡಿ, ಡಿಜಿಟಲ್ ಪ್ರಾಜೆಕ್ಟ್ ಅಂದರೆ ಒಂದೇ ಒಂದು ಮಾತಲ್ಲಿ ಹೇಳಬೇಕಾದ್ರೆ ಡಿಜಿಟಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡೋ ಪ್ರಾಜೆಕ್ಟಿಗೆ ಡಿಜಿಟಲ್ ಪ್ರಾಜೆಕ್ಟ್ ಅಂತಾರೆ. ಈಗ ಡಿಜಿಟಲ್ ಟೆಕ್ನಾಲಜಿಗಳು ಏನೇನಿದ್ದಾವೆ ಈಗ ನೋಡಿ, AR ಆ್ಯಂಡ್ VR ಅಂತಿದೆ, ದೆನ್ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಇವನ್ನೆಲ್ಲ ಯೂಸ್ ಮಾಡಿ ಮಾಡೋ ಪ್ರಾಜೆಕ್ಟಿಗೆ ಡಿಜಿಟಲ್ ಪ್ರಾಜೆಕ್ಟ್ ಅಂತಾರೆ. ಈಗ ನಿಮ್ಮ ತಲೆಯಲ್ಲಿ ಯಾವ ಎಕ್ಸಾಂಪಲ್ ಬರ್ತಾವಲ್ಲ ಅವೆಲ್ಲ ಬರಿಬಹುದು ನೀವು. LMS ಅಂತೂ ಬರಿಬಹುದು, ಡಿಜಿಟಲ್ ಬ್ಯಾಂಕಿಂಗ್ ಬರಿಬಹುದು, ಮತ್ತು ವೇದಾಂತ, ಬೈಜು ಅಂತಿದೆ, ಆಧಾರ್ ಕಾರ್ಡ್ ಪ್ರಾಜೆಕ್ಟ್ ಇದೆ, ಇವೆಲ್ಲ ಝೊಮ್ಯಾಟೊ, ಸ್ವಿಗ್ಗಿ, ಇವೆಲ್ಲ ಏನಿದೆಯಲ್ಲ, HRMS ಆಯಿತು, SSP, NSP, ಸ್ಕಾಲರ್ಶಿಪ್, ಖಜಾನೆ2, ಸೇವಾ ಸಿಂಧು, ಇವೆಲ್ಲ ಎಕ್ಸಾಂಪಲ್ ನೀವು ಏನಿದೆಯಲ್ಲ ಇದಕ್ಕೆ ಬರಿಬಹುದು. ನೆಕ್ಸ್ಟ್ ಅದಾದ ನಂತರ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಡಿಫೈನ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಏನು, ಮತ್ತು ಲಿಸ್ಟ್ 3 ಅಪ್ಲಿಕೇಶನ್ ಆಫ್ ಇಂಟರ್ನೆಟ್ ಆಫ್ ಥಿಂಗ್ಸ್. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಈಗ ಸಿಂಪಲ್ ಹೇಳ್ತೀನಿ ನೋಡಿ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ವಸ್ತುಗಳು ಇಂಟರ್ನೆಟನ್ನು ಉಪಯೋಗಿಸಿ ಒಂದು ವಸ್ತುಗೆ ಇನ್ನೊಂದು ವಸ್ತು ಏನಂತಲ್ಲ ಕಮ್ಯುನಿಕೇಟ್ ಮಾಡ್ತವೆ. ದಟ್ ಈಸ್ ಕಾಲ್ಡ್ ಇಂಟರ್ನೆಟ್ ಆಫ್ ಥಿಂಗ್ಸ್. ನೀವು ಇದನ್ನ ನೆನ್ಪಿಟ್ಕೋಬೇಕು. ಯಾವುದೇ ಒಂದು ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಬರ್ಲಿಕ್ಕೆ ಅಂದ್ರೆ ಕನ್ನಡದಲ್ಲಿ ಬರಲಿ ನಡೀತೈತೆ, ಆನ್ಸರ್ಗೆ ಮಾರ್ಕ್ಸ್ ಕೊಡ್ತಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ರೆಫರ್ಸ್ ಟು ಏನಂದ್ರೆ ಕನೆಕ್ಟಿಂಗ್ ಫಿಸಿಕಲ್ ಆಬ್ಜೆಕ್ಟ್ ಇಂಟರ್ನೆಟ್ ಫ್ರಾಮ್ ಇಂಟರ್ನೆಟ್. ಆಯ್ತಾ? ಈಗ ಮನೆಯಲ್ಲಿ ಬಲ್ಬ್ ಆಯಿತು, ಹೆಲ್ತ್ ಕೇರ್ ಸಿಸ್ಟಮ್ ಆಯಿತು, ಅದನ್ನು ನಾವು ಇಂಟರ್ನೆಟ್ ಮುಖಾಂತರ ಕಂಟ್ರೋಲ್ ಮಾಡ್ತೀವಿ, ಅದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಾರೆ. ನೆಕ್ಸ್ಟ್ ಅದಾದಮೇಲೆ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅವರ ಸೆನ್ಸರ್ ಮುಖಾಂತರ ನಾವು ಕಂಟ್ರೋಲ್ ಮಾಡೋದನ್ನು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಾರೆ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಒಂದು ನೆನ್ಪಿಟ್ಕೊಂಡ್ಬಿಡಿ. ಇಂಟರ್ನೆಟ್ ಆಫ್ ಥಿಂಗ್ಸ್ ಬರಿಬೇಕಾದ್ರೆ ನೀವು ಎಲ್ಲ ಒಂದು ವರ್ಡ್ ಸ್ಮಾರ್ಟ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸ್ಮಾರ್ಟ್ ಏನಿದೆಲ್ಲ ಅದರ ಮುಂದೆ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ಬಿಡಿ. ಸ್ಮಾರ್ಟ್ ಗ್ರಿಡ್, ಸ್ಮಾರ್ಟ್ ಬಿಲ್ಡಿಂಗ್, ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ಇಂಡಸ್ಟ್ರಿ, ಇವೆಲ್ಲ ಸ್ಮಾರ್ಟ್ ಟ್ರಾಫಿಕ್, ಸ್ಮಾರ್ಟ್ ಪಾರ್ಕಿಂಗ್. ನೀವು ಸ್ಮಾರ್ಟ್ ಅಂತ ನೆನ್ಪಿಟ್ಕೋಬೇಕು. ಸ್ಮಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ದಿಸ್ ಈಸ್ ಸ್ಮಾರ್ಟ್ ಅಂತಿದೆ. ಸ್ಮಾರ್ಟ್ ಒಂದು 5-6 ಸ್ಮಾರ್ಟ್ ಬರೆದ್ರೆ ಸಾಕು ನೀವು. ಸ್ಮಾರ್ಟ್ ಬಿಲ್ಡಿಂಗ್, ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಟ್ರಾಫಿಕ್, ಸ್ಮಾರ್ಟ್ ಪಾರ್ಕಿಂಗ್, ಸ್ಮಾರ್ಟ್ ರೋಡ್ ಅಸಿಸ್ಟೆನ್ಸ್, ಇವೆಲ್ಲ ನೀವು ಬರೆದ್ಬಿಟ್ರೆ ದೀಸ್ ಆರ್ ಆಲ್ ದಿ ಅಪ್ಲಿಕೇಶನ್ ಆಫ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಅದಾದ ನಂತರ ಈಗ ನೆಕ್ಸ್ಟ್ ನೋಡಿ, ಇದು ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಬಹಳಷ್ಟು ಸಲ ರಿಪೀಟ್ ಆಗಿದೆ. ಆಬ್ಸ್ಟೆಕಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಅಡೆತಡೆಗಳು ಏನು ಬರ್ತಾವೆ? ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ, ಒಂದು ಪ್ರಾಜೆಕ್ಟ್, ರೋಡ್ ಪ್ರಾಜೆಕ್ಟ್ ನಡೀತಾ ಇದೆ. ಈಗ ರೋಡ್ ಪ್ರಾಜೆಕ್ಟ್ ನಡೀತಾ ಇದ್ರೆ ರೋಡ್ ಈಗ ಹೆಂಗಂದ್ರೆ, ಈಗ ಇದರಲ್ಲಿ ಏನೇನು ಅಡೆತಡೆಗಳು ಬರಬಹುದು? ನಂಬರ್ 1, ಪ್ರಾಜೆಕ್ಟ್ ಟಫ್ ಇರಬಹುದು, ಪ್ರಾಜೆಕ್ಟ್ ಕಾಂಪ್ಲೆಕ್ಸಿಟಿ ನೀವು ಬರಿಬಹುದು, ಪ್ರಾಜೆಕ್ಟ್ ಕಠಿಣವಾಗಿರಬಹುದು. ನೆಕ್ಸ್ಟ್ ಏನಂದ್ರೆ ಇದರಲ್ಲಿ ಕೋಆರ್ಡಿನೇಷನ್ ಇರುವುದಿಲ್ಲ. ಕೋಆರ್ಡಿನೇಷನ್ ಅಂದ್ರೆ ಈಗ ರೋಡ್ ಮಾಡ್ಬೇಕಂದ್ರೆ ಬಹಳಷ್ಟು ಜನ ಕೂಡಿ ಮಾಡಬೇಕು, ಒಂದು ಟೀಮ್ಲಿಂದ ಇನ್ನೊಂದು ಟೀಮಿಗೆ ಕೋಆರ್ಡಿನೇಷನ್ ಇರಂಗಿಲ್ಲ. ಅದಾದ್ಮೇಲೆ ಪ್ರಾಜೆಕ್ಟ್ ರಿಸ್ಕ್ ಇರ್ತೈತಿ, ಮತ್ತು ಸಡನ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಿರ್ತೀರಿ, ಟೆಕ್ನಾಲಜಿ ಚೇಂಜ್ ಆಗ್ಬಿಡ್ತೈತಿ, ಮತ್ತು ಪ್ಲಾನಿಂಗ್ ಚೇಂಜ್ ಆಗ್ಬಿಡ್ತೈತಿ. ಈ ಥರ ಇವೆಲ್ಲ ಆಗೋದ್ರಿಂದ ಏನಾಗ್ಬಿಡ್ತೈತಿ, ಪ್ರಾಜೆಕ್ಟಲ್ಲಿ ಅಡೆತಡೆಗಳು ಬರ್ತವೆ. ದಿಸ್ ಈಸ್ ಆಬ್ಸ್ಟೆಕಲ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಅದಾದ ನಂತರ ಕನ್ಸಲ್ಟೆಂಟ್ ನಮಗೆ ಯಾಕೆ ಬೇಕು? ಈಗ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ, ಮನೆಯಲ್ಲಿ ಒಂದು ಏನೋ ಫಂಕ್ಷನ್ ಇರುತ್ತೆ, ನಾವೇನು ಮಾಡ್ತೀವಿ ಅಂದರೆ ಮನೆಯಲ್ಲಿ ಅಡುಗೆ ಮಾಡೋಕೆ ಆಗ್ಲಿಕ್ಕಂದ್ರೆ ಹೊರಗಡೆಯವ್ರ ಕಡೆಯಿಂದ ಅಡುಗೆ ಮಾಡಿಸ್ತೀವಿ. ದಿಸ್ ಈಸ್ ಕನ್ಸಲ್ಟೆನ್ಸಿ, ಬೆಸ್ಟ್ ಎಕ್ಸಾಂಪಲ್ ಆಫ್ ಕನ್ಸಲ್ಟೆನ್ಸಿ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಮನೆಯಲ್ಲಿ ನೀವು ನಾರ್ಮಲ್ ಆಗಿ ಯಾವುದೇ ಒಂದು ಡಿಶ್ ಕುಕ್ ಮಾಡ್ತಾ ಇರ್ತೀರಿ, ನಿಮ್ಗೆ ಅದು ಬೇಡ, ಬೇರೆ ಯಾವುದೋ ಒಂದು ಡಿಶ್ ಕುಕ್ ಮಾಡಬೇಕಂದ್ರೆ ನಿಮ್ಮ ಕಡೆಯಿಂದ ಆಗಂಗಿಲ್ಲ, ನೀವು ಅದನ್ನು ಬೇರೆಯವ್ರ ಕಡೆಯಿಂದ ತೊಗೊಂಬರ್ತೀರಿ. ಅದೇ ರೀತಿ ಇಲ್ಲಿಯೂ ಕೂಡ ಅಷ್ಟೇ, ಪ್ರಾಜೆಕ್ಟಲ್ಲಿ ಒಂದು ನ್ಯೂ ಟೆಕ್ನಾಲಜಿ ಬರ್ತೈತಿ, ಅದು ನಮ್ಮ ಕಡೆಯಿಂದ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ, ಅದಕ್ಕೆ ನಾವು ಕನ್ಸಲ್ಟೆನ್ಸಿ ಕಡೆ ಅದನ್ನು ಮಾಡಿಸ್ತೀವಿ. ಅದಕ್ಕೆ ಏನಂತಾರೆ ಇವರು, ಯಾವಾಗ ನ್ಯೂ ಟೆಕ್ನಾಲಜಿ ಬರುತ್ತೋ ಆವಾಗ ಕನ್ಸಲ್ಟೆನ್ಸಿದವ್ರನ್ನ ನಾವು ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಈಗ ಇನ್ ಹೌಸ್ ಕನ್ಸಲ್ಟೆನ್ಸಿ ಇರ್ತೈತಿ ಮತ್ತು ಔಟ್ ಹೌಸ್ ಕನ್ಸಲ್ಟೆನ್ಸಿ ಅಂತೂ ಇರ್ತೈತಿ. ಇನ್ ಹೌಸ್ ಕನ್ಸಲ್ಟೆನ್ಸಿ ನಾವೇನು ಮಾಡ್ತೀವಿ, ಇನ್ ಹೌಸ್ ಕನ್ಸಲ್ಟೆನ್ಸಿ ಅಂದರೆ ನಮ್ಮ ಮನೆ ಕನ್ಸಲ್ಟೆನ್ಸಿ ಅಂದರೆ ಮನೆಯವ್ರು ಮಾಡೋಕೆ ಆಗ್ಲಾರ್ದಾಗ ನಾವು ಹೊರಗಿನವ್ರು ಕೊಡ್ತೀವಿ. ವೆನ್ ಇನ್ ಹೌಸ್ ಕನ್ಸಲ್ಟೆನ್ಸಿ ಈಸ್ ಇನ್ಕೇಪೇಬಲ್ ಆಫ್ ಮೀಟಿಂಗ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್, ಅಂದರೆ ನಮ್ಮ ಟೀಮ್ ಕೆಲಸ ಮಾಡೋಕ್ಕಾಗಲಿಕ್ಕಂದ್ರೆ ನಾವು ಅದನ್ನು ಹೊರಗಿನವ್ರು ಕೊಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಇದೇನೈತಲ್ಲ, ಇಂಪೋರ್ಟೆಡ್ ಟೆಕ್ನಾಲಜಿ ಇದ್ದಾಗ ನಾವು ಅವ್ರನ್ನ ಯೂಸ್ ಮಾಡ್ತೀವಿ. ಈ ಥರ ನೆಕ್ಸ್ಟ್ ಅಡ್ವಾಂಟೇಜ್ ಅಂದರೆ ಎಕ್ಸ್ಪರ್ಟ್ ಇರ್ತಾರೆ ಅವರು, ಅವಾಗ ಅವ್ರನ್ನ ಕನ್ಸಲ್ಟೆನ್ಸಿದವ್ರನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಡೆಫಿನೆಟ್ ಕ್ವಶನ್, ಇದು ನೀವು ಓದಲೇಬೇಕಾಗಿದ್ದು ಕ್ವಶನ್, ನೀವು ಪ್ಲೀಸ್ ಬಿಡಬೇಡಿ.
ಸ್ಟೇಟ್ ದಿ ನೀಡ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಡೆಫಿನೆಟ್ ಆಗಿ ಕೇಳ್ತಾರೆ. ಅದಕ್ಕೆ ಇದು 5 ಪಾಯಿಂಟ್ ಏನಿದಾವೆ ನೀವು ಇದನ್ನು ಕನ್ನಡದಲ್ಲಿನೂ ಕೂಡ ಬರೀಬಹುದು. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಇದನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಅದಾದ ನಂತರ ಡಿಫರೆನ್ಸ್ ಬಿಟ್ವೀನ್ AR ಆ್ಯಂಡ್ VR. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಗ್ಯಾರಂಟಿ ಕ್ವಶನ್. AR ಅಂದ್ರೆ ಆಗ್ಮೆಂಟೆಡ್ ರಿಯಾಲಿಟಿ, VR ಅಂದ್ರೆ ವರ್ಚುವಲ್ ರಿಯಾಲಿಟಿ. ಈಗ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಸ್ಟ್ ನಾವು ಒಂದು ಎಕ್ಸಾಂಪಲ್ ತಿಳ್ಕೊಂಡ್ಬಿಡುವ. ಆಗ್ಮೆಂಟೆಡ್ ರಿಯಾಲಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಸ್ನ್ಯಾಪ್ಚಾಟ್. ಅಂದರೆ ಸ್ನ್ಯಾಪ್ಚಾಟ್ ಅಂದ್ರೆ ನಮ್ಮ ಮುಖ ಇರುತ್ತೆ, ನಮ್ಮ ಮುಖದ ಮೇಲೆ ನಾವು ಗಾಗಲ್ಸ್ ಎಲ್ಲ ಹಾಕಿ ನೋಡ್ತೀವಿ, ಅವ್ರು ಬೇರೆ ಎಮೋಜೀಸ್ ಎಲ್ಲ ಹಾಕ್ತೀವಿ. ಆರ್ ಈಗ ಬೆಸ್ಟ್ ಲೆನ್ಸ್ ಕಾರ್ಡ್, ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ದಿ ಆಗ್ಮೆಂಟೆಡ್ ರಿಯಾಲಿಟಿ. ವರ್ಚುವಲ್ ರಿಯಾಲಿಟಿ ಅಂದರೆ ಈಗ ನಾವು ಹಂಪಿಗೆ ಹೋಗಬೇಕು, ಆದರೆ ನಾವು ಹಂಪಿಗೆ ಹೋಗೋಕೆ ಆಗಂಗಿಲ್ಲ. ನಾನು ಹಂಪಿ ವಿಡಿಯೋನ ನಾನು ಒಂದು ಗಾಗಲ್ ಮುಖಾಂತರ ಹಾಕ್ಕೊಂಡು ನೋಡ್ತೀನಿ, ಆದರೆ ನನ್ನ ಫೀಲಿಂಗ್ ಹೆಂಗೆ ಬರುತ್ತೆ ಅಂದರೆ ಆ್ಯಸ್ ಇಫ್ ನಾನು ಹಂಪಿಯಲ್ಲಿ ಇದ್ದೀನೇನೋ ಆ ಥರ ನನ್ನ ಫೀಲಿಂಗ್ ಬರುತ್ತೆ. ದಿಸ್ ಈಸ್ ವರ್ಚುವಲ್ ರಿಯಾಲಿಟಿ. ಈಗ ಬನ್ನಿ ಡಿಫರೆನ್ಸ್ ಏನೈತಿ ನೋಡೋಣ. ಇಲ್ಲಿ ನೋಡ್ರಿ, ಈಗ ನಾನು ಹೇಳ್ದಂಗೆ ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ಲೆನ್ಸ್ ಕಾರ್ಟದ ಎಕ್ಸಾಂಪಲ್ ತಗೊಳ್ಳಿ. ನಾವು ರಿಯಲ್ ಆಗಿರ್ತೀವಿ, ಗಾಗಲ್ ಏನೈತಲ್ಲ ಡಿಜಿಟಲ್ ಇರ್ತೈತಿ. ದಿಸ್ ಈಸ್ ಕಾಂಬಿನೇಷನ್ ಆಫ್ ಡಿಜಿಟಲ್ ಆ್ಯಂಡ್ ರಿಯಲ್ ವರ್ಲ್ಡ್. ಬಟ್ ವೇರ್ ಆಸ್ ವರ್ಚುವಲ್ ರಿಯಾಲಿಟಿ ಇಟ್ ಈಸ್ ಟೋಟಲಿ ಆರ್ಟಿಫಿಷಿಯಲ್. ನೆಕ್ಸ್ಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಈಸ್ ಪಾರ್ಷಿಯಲಿ ಇಮ್ಮರ್ಸ್ಡ್. ಅಂದ್ರೆ ನಾವು ಪಾರ್ಷಿಯಲಿ ಇಮ್ಮರ್ಸ್ ಅಂದ್ರೆ ಅರ್ಧ ಫಿಸಿಕಲ್ ಇರ್ತೀವಿ, ಅರ್ಧ ಡಿಜಿಟಲ್ ಇರ್ತೀವಿ. ಆದ್ರೆ ವರ್ಚುವಲ್ ರಿಯಾಲಿಟಿ ಒಳಗೆ ಕಂಪ್ಲೀಟ್ಲಿ ಇಮ್ಮರ್ಷನ್ ಇರ್ತೈತಿ, ಅಂದರೆ ಕಂಪ್ಲೀಟ್ಲಿ ಡಿಜಿಟಲ್. ಮತ್ತು ಇಲ್ಲೇ ನಾವು ಕ್ಯಾಮ್ರಾ ಎನೇಬಲ್ಡ್ ಡಿವೈಸನ್ನು ಯೂಸ್ ಮಾಡ್ತೀವಿ. ಅಂದ್ರೆ ಫೋನ್ ಆದ, ಟ್ಯಾಬ್ಲೆಟ್ ಆದ, ಅದನ್ನು ಯೂಸ್ ಮಾಡ್ತೀವಿ. ಸ್ಮಾರ್ಟ್ ಗ್ಲಾಸಸ್ ಆದ, ಅದನ್ನು ನಾವು ಯೂಸ್ ಮಾಡ್ತೀವಿ. ಆದ್ರೆ ವರ್ಚುವಲ್ ರಿಯಾಲಿಟಿ ಒಳಗೆ ನಾವು ಒಂದು ಇಕ್ವಿಪ್ಮೆಂಟನ್ನು ಯೂಸ್ ಮಾಡ್ತೀವಿ, ಅದಕ್ಕೆ VR ಗಾಗಲ್ ಅಂತ, ಅದನ್ನು ನಾವು ಯೂಸ್ ಮಾಡ್ತೀವಿ. ಮತ್ತು ಇದರಲ್ಲಿ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಏನಿದೆಯಲ್ಲ ಸಾಕು. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಈಗ ಆಂಡ್ರಾಯ್ಡ್ ಆಯಿತು ಫೋನಲ್ಲಿ, ವಿಂಡೋಸ್ ಆಯಿತು, ಇದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಅಷ್ಟೇ ಸಾಕು. ಇದಕ್ಕೆ ಸ್ಪೆಷಲ್ ಸಾಫ್ಟ್ವೇರ್ ಬೇಕು. ಇದು ಕಾಸ್ಟ್ ಕಡಿಮೆ ಇರುತ್ತೆ. ಯಾವುದ್ರಿ? ಆಗ್ಮೆಂಟೆಡ್ ರಿಯಾಲಿಟಿ. ವರ್ಚುವಲ್ ರಿಯಾಲಿಟಿ ಇರುತ್ತಲ್ಲ, ಕಾಸ್ಟ್ ಈಸ್ ಹೈಯರ್ ದ್ಯಾನ್ ಆಗ್ಮೆಂಟೆಡ್ ರಿಯಾಲಿಟಿ. ತಿಳಿತಾ? ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ಕಾಸ್ಟ್ ಈಸ್ ಲೋವರ್ ದ್ಯಾನ್ ವರ್ಚುವಲ್ ರಿಯಾಲಿಟಿ. ವರ್ಚುವಲ್ ರಿಯಾಲಿಟಿಗಿಂತ ಕಾಸ್ಟ್ ಕಡಿಮೆ ಇರುತ್ತೆ. ಇದೇನಿದಲ್ಲ ಅಂದ್ರೆ ನಾವು ಇದನ್ನು ಕಾಸ್ಟ್ಲಿ ಅಂತ ಹೇಳ್ಬೋದು, ಇದು ಲೆಸ್ ಕಾಸ್ಟ್ಲಿ ಅಂತ ಹೇಳ್ಬೋದು. ಇದು ತಿಳಿತಾ? ನೆಕ್ಸ್ಟ್ ಅದಾದಮೇಲೆ ಡಿಸ್ಕಸ್ ದಿ ಅಪ್ಲಿಕೇಶನ್ ಆಫ್ ಕ್ಲೌಡ್ ಟೆಕ್ನಾಲಜಿ ಇನ್ ಪ್ರಾಜೆಕ್ಟ್. ಕ್ಲೌಡ್ ಟೆಕ್ನಾಲಜಿ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ. ಈಗ ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಫೈನಾನ್ಷಿಯಲ್ ಸರ್ವೀಸಸ್, ಅದರಲ್ಲಿ ನಾವು ಫ್ರಾಡ್ ಡಿಟೆಕ್ಷನ್ ಯೂಸ್ ಮಾಡ್ತೀವಿ. ವಿಡಿಯೋ ಗೇಮ್ ಮೇಕರ್ಸ್ ಏನಿದೆಯಲ್ಲ, ಆನ್ಲೈನ್ ಗೇಮಿಂಗ್ ಸಲುವಾಗಿ ಯೂಸ್ ಮಾಡ್ತಾರೆ. IT ಕಂಪ್ನಿದವರು ಡಾಟಾನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಡೇಟಾನ ಸ್ಟೋರ್ ಮಾಡಲಿಕ್ಕೆ. ಕ್ಲೌಡ್ ಕಂಪ್ಯೂಟಿಂಗ್, ದಿಸ್ ಈಸ್ ಎಕ್ಸಾಂಪಲ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಇದರ ಬಗ್ಗೆ ಏನೋ ಡೌಟ್ ಇದ್ರೂ ಕಮೆಂಟಲ್ಲಿ ಕ್ವಶನ್ ಮಾಡಿ ಕೇಳಿ. ದಿಸ್ ಈಸ್ ಅಬೌಟ್ ಸೆಕ್ಷನ್ 1. ಸೆಕ್ಷನ್ 2, ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಸೆಕ್ಷನ್ 2 ಅಲ್ಲಿ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಸ್ಟೇಟ್ ದಿ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ ವೈಲ್ ಸೆಲೆಕ್ಟಿಂಗ್ ಟೀಮ್ ಮೆಂಬರ್ಸ್. ಟೀಮ್ ಮೆಂಬರ್ಸ್ ತೊಗೋಬೇಕಾದ್ರೆ ನೀವು ಏನೇನು ಮಾಡಬೇಕು, ದಿಸ್ ಈಸ್ ಇಂಪಾರ್ಟೆಂಟ್. ಟೀಮ್ ಮೆಂಬರ್ಸ್ ತೊಗೋಬೇಕಾದ್ರೆ ಅವ್ರದ್ದು ನೀವು ನಾಲೆಜ್ ನೋಡಬೇಕು. ನಾಲೆಜ್ ಆಫ್ ಪೊಲಿಟಿಕಲ್ ನಾಲೆಜ್ ಏನಿದೆ, ಸೋಷಿಯಲ್ ಏನಿದೆ, ಎಕನಾಮಿಕಲ್ ನಾಲೆಜ್ ಏನಿದೆ, ಅದನ್ನು ನೀವು ನೋಡಬೇಕು. ಕೆಲಸ ಮಾಡಲಿಕ್ಕೆ ಬರುತ್ತಿಲ್ಲ ಸ್ಕಿಲ್, ಅದನ್ನು ನೀವು ನೋಡಬೇಕು. ಎಕ್ಸ್ಪೀರಿಯನ್ಸ್ ಐತಿಲ್ಲೋ ಅದನ್ನು ನೋಡಬೇಕು. ಕಮಿಟೇಷನ್ ಆ್ಯಂಡ್ ಫಂಡ್ ರೇಸಿಂಗ್, ಬಜೆಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಐತಿಲ್ಲೋ ಅದನ್ನೆಲ್ಲ ಕೇಳಬೇಕು ನೀವು. ನಾಲೆಜ್ ಆಫ್ ಬಯೋಡೈವರ್ಸಿಟಿ, ಆಮೇಲೆ ಥ್ರೆಟ್ ಟು ಬಯೋಡೈವರ್ಸಿಟಿ, ಇದನ್ನೆಲ್ಲ ನೀವು ಕೇಳಬೇಕಾಗುತ್ತೆ. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. ನೆನ್ಪಿಟ್ಕೊಳ್ಳಿ, ವೈಲ್ ಸೆಲೆಕ್ಟಿಂಗ್ ಟೀಮ್ ಮೆಂಬರ್ ಏನೇನು ನೋಡಬೇಕಿದೆಯಲ್ಲ ಇವೆಲ್ಲ ಪಾಯಿಂಟ್ಸ್ ಕೇಳ್ತಾರೆ. ಆ್ಯಂಡ್ ಒನ್ ಮೋರ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಇದ್ರ ಮೇಲೆ ನಿಮಗೆ ಒಂದು ಇಲ್ಲ ಅಂದರೆ 2 ಕ್ವಶನ್ ಬಂದೇ ಬರ್ತವೆ. ಈಗ ಸಿಂಪಲ್ ಇವ್ರು ಕೇಳಿದ್ದಾರೆ, ಸ್ಪೋರ್ಟ್ಸ್ ಇವೆಂಟಲ್ಲಿ ನೀವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರೀರಿ. ಇಷ್ಟೇ, ನೀವು ಯಾವ ರೀತಿ ಬರೆದ್ರು ನಿಮ್ಗೆ ಏನಂತಲ್ಲ ಆಲ್ಮೋಸ್ಟ್ ಮಾರ್ಕ್ಸ್ ಸಿಗ್ತವೆ. ಇವಾಗ ಸ್ಪೋರ್ಟ್ಸ್ ಇವೆಂಟ್ ಮಾಡಬೇಕಂದ್ರೆ ಏನೇನು ಮಾಡಬೇಕು? ಫಸ್ಟ್ ನಾವು ಎಲ್ಲೇ ಸ್ಪೋರ್ಟ್ಸ್ ಆಡಬೇಕು ಅಂತ ಡಿಸೈಡ್ ಮಾಡ್ತೀವಿ, ಯಾರ್ಯಾರಿಗೆ ಕರಿಬೇಕು, ಯಾವ ಥರ ಸ್ಪೋರ್ಟ್ಸ್ ಇರುತ್ತೆ, ಮತ್ತು ಬಂದ ನಂತರ ರಿಫ್ರೆಶ್ಮೆಂಟ್ ಏನು ಕೊಡಬೇಕು, ಮತ್ತು ಪ್ರೈಸ್ ಏನು ಕೊಡಬೇಕು, ಇದ್ರ ಬಗ್ಗೆ ನಾವು ಬರಿತೀವಿ. ಆನ್ಸರ್ ಇದೆ ಫಿಕ್ಸ್ ಅಂತ ಇರಂಗಿಲ್ಲ. ನೀವು ಓನ್ ವರ್ಡ್ಸಲ್ಲಿ ನಿಮ್ಮದೇ ಆದ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರು ಕೂಡ ನೀವು ಬರಿಬೋದು. ಈಗ ಪ್ಲೇಸ್ ಅಂದ್ಕೊಳ್ಳಿ, ಎಲ್ಲಿ ಆಡಿಸ್ಬೇಕು, ಪ್ಲೇಸ್ ನೋಡ್ತೀರಿ, ಚೆಕ್ ಮಾಡ್ತೀರಿ, ಮತ್ತು ಅದನ್ನು ಬುಕ್ ಮಾಡ್ತೀರಿ ಗ್ರೌಂಡನ್ನು. ಮತ್ತು ಗೆಸ್ಟ್ ಲಿಸ್ಟ್ ಬಗ್ಗೆ ಪ್ರಿಪೇರ್ ಮಾಡ್ತೀರಿ. ಗೇಮ್ಸ್ ಯಾವ್ಯಾವ ಆಡಿಸ್ಬೇಕು ಅದನ್ನು ಪ್ರಿಪೇರ್ ಮಾಡ್ತೀರಿ. ಅರೇಂಜ್ಮೆಂಟ್ ಎಲ್ಲೆಲ್ಲಿ ಮಾಡಬೇಕು ಅದನ್ನು ಪ್ರಿಪೇರ್ ಮಾಡ್ತೀರಿ. ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಪ್ರಿಪೇರ್ ಮಾಡ್ತೀರಿ. ದಿಸ್ ಈಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಆಫ್ ಸ್ಪೋರ್ಟ್ಸ್ ಇವೆಂಟ್ ಆಫ್ ಎ ಕಾಲೇಜ್. ನೀವು ಜನರಲೈಸ್ ಆಗಿನೂ ಕೂಡ ಇದನ್ನು ಬರೀಬಹುದು. ನೆಕ್ಸ್ಟ್ ಅದಾದಮೇಲೆ ಪ್ರೊಜೆಕ್ಟ್ ಡೈರಿ ಮತ್ತು ಅದರದ್ದು ಅಡ್ವಾಂಟೇಜ್. ಜಸ್ಟ್ ಕ್ವಿಕ್ ಆಗಿ ಹೇಳ್ತೀನಿ ನಾನು.
ಪ್ರೊಜೆಕ್ಟ್ ಡೈರಿ ನಮ್ಗೆ ಎದಕ್ಕೆ ಬೇಕಂದ್ರೆ, ಈಗ ನಮ್ಮ ಪ್ರೊಜೆಕ್ಟ್ ಸ್ಟಾರ್ಟ್ ಆದ ನಂತರ ಡೈಲಿ ಆಕ್ಟಿವಿಟೀಸ್ ಏನೇನು ಆಗ್ತಾ ಇದ್ದಾವೆ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಮಾಡೋದ್ರಿಂದ ನಮ್ಮ ಪ್ರಾಜೆಕ್ಟನ್ನು ನಾವು ಎಲ್ಲಿ ಎಷ್ಟು ಹೋಗ್ತಾ ಇದೆ ಪ್ರಾಜೆಕ್ಟ್ ನಾವು ಅದನ್ನು ಟ್ರ್ಯಾಕ್ ಮಾಡಬಹುದು. ಅದಕ್ಕೆ ಏನಂತಾರೆ ಅಂದರೆ ಅಡ್ವಾಂಟೇಜ್ ಆಫ್ ಪ್ರೊಜೆಕ್ಟ್ ಡೈರಿ. ಇದನ್ನು ನಾವು ಪ್ರೊಜೆಕ್ಟ್ ಮ್ಯಾನೇಜರ್ ಇದನ್ನು ಮೇಂಟೈನ್ ಮಾಡ್ತಾರೆ. ಇದು ಕಮ್ಯುನಿಕೇಷನ್ ನಮ್ದು ಎನ್ಹ್ಯಾನ್ಸ್ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ತರ್ತೈತಿ. ಡಾಕ್ಯುಮೆಂಟ್ಸ್ ಅಂದ್ರೆ ನಾವು ಬರೆದಿಟ್ಕೊಂಡ್ಬಿಟ್ರೆ ಲೆಕ್ಕ ಯಾರು ಏನು ಮಾಡ್ತಿದ್ರೆ ಎಲ್ಲ ಗೊತ್ತಾಗ್ಬಿಡ್ತೈತಿ. ಟ್ರ್ಯಾಕಿಂಗ್ ಮಾಡೋಕ್ಕೆ, ಪ್ರಾಜೆಕ್ಟ್ ಇಂಪ್ರೂವ್ ಮಾಡೋಕ್ಕೆ ನಾವು ಪ್ರೊಜೆಕ್ಟ್ ಡೈರಿನ ಯೂಸ್ ಮಾಡ್ತೀವಿ. ಮತ್ತು ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ, ಅನಲೈಸ್ ಪ್ರೀ ರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಪ್ರೊಜೆಕ್ಟ್ ಇಂಪ್ಲಿಮೆಂಟೇಷನ್. ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಬೇಕಂದ್ರೆ ನಾವು ಏನೇನು ಮಾಡಬೇಕು, ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಏನೇನು ಮಾಡಬೇಕು. ನಂಬರ್ 1 ಅಡ್ವೊಕೇಟ್ ಫಾರ್ಮುಲೇಷನ್. ನೆಕ್ಸ್ಟ್ ಅದಾದಮೇಲೆ ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್, ಅಂದರೆ ನಮ್ಮದು ಆರ್ಗನೈಸೇಷನ್ ಚೆನ್ನಾಗಿರಬೇಕು, ಪ್ಲ್ಯಾನಿಂಗ್ ಚೆನ್ನಾಗಿರಬೇಕು, ಆ್ಯಕ್ಷನ್ ಚೆನ್ನಾಗಿರಬೇಕು, ದುಡ್ಡು ಇರಬೇಕು ಮತ್ತು ಸರಿಯಾಗಿ ಅದನ್ನು ನಾವು ಮಾನಿಟರ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಭಾಳ ಸಿಂಪಲ್ ಇದೆ. ಟೀಮ್ ಚೆನ್ನಾಗಿರಬೇಕು, ದುಡ್ಡು ಇರಬೇಕು, ಪ್ಲ್ಯಾನಿಂಗ್ ಚೆನ್ನಾಗಿರಬೇಕು, ಸರಿ ನೋಡ್ತಿರ್ಬೇಕು, ಅವಾಗ ನಮ್ಮದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗುತ್ತೆ. ಇದನ್ನು ಕನ್ನಡದಲ್ಲಿ ಬರೆದ್ರು ನಿಮಗೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ದಿಸ್ ಈಸ್ 3D. ಲೈಕ್ ವೈಸ್ ಡಿಫರೆಂಟ್ ಟೈಪ್ಸ್ ಆಫ್ ಟೀಮ್, ಪ್ರಾಜೆಕ್ಟ್ ಟೀಮ್, ಎಕ್ಸ್ಪ್ಲೇನ್ ಎನಿ ಟು. ಇಷ್ಟೆಲ್ಲ ಪ್ರಾಜೆಕ್ಟ್ ಇದೆ. ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್, ಇನಿಷಿಯಲ್ ಆಗಿರುತ್ತೆ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್, ಮತ್ತು ಕೋರ್ ಪ್ರಾಜೆಕ್ಟ್ ಟೀಮ್, ಫುಲ್ ಅಡ್ವೈಸರಿ, ಸ್ಟೇಕ್ ಹೋಲ್ಡರ್, ಫೆಸಿಲಿಟೇಟರ್. ಇದರಲ್ಲಿ ನೀವು ಯಾವುದರ ಎನಿ 2 ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಇದನ್ನೇನೇ ಥರ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡಿ, ರೈಟ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಕಂಡಕ್ಷನ್ ಆಫ್ ಇಂಡಕ್ಷನ್ ಪ್ರೋಗ್ರಾಮ್ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್. ಹೊಸದಾಗಿ ಬಂದಿರೋ ಸ್ಟೂಡೆಂಟ್ಸ್ ಬಗ್ಗೆ ನೀವು ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಮಾಡಬೇಕು. ಭಾಳ ಸಿಂಪಲ್ ಇದೆ. ಇಂಡಕ್ಷನ್ ಪ್ರೋಗ್ರಾಮ್ ಮಾಡಬೇಕಂದ್ರೆ ಏನು ಮಾಡ್ತೀರಿ, ಇಂಡಕ್ಷನ್ ಪ್ರೋಗ್ರಾಮ್ ಅಂತ. ನೆಕ್ಸ್ಟ್ ಅದಾದಮೇಲೆ ಸ್ಟೂಡೆಂಟ್ಸ್ ಮತ್ತು ಮ್ಯಾನೇಜಿಂಗ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಫ್ಯಾಕಲ್ಟಿ, ಆ್ಯಕ್ಟಿವಿಟಿ ಏನೇನು ಮಾಡಬೇಕು, ಬಜೆಟ್ ಬಗ್ಗೆ ಮಾತಾಡ್ತೀರಿ, ಮತ್ತು ಎಲ್ಲೆಲ್ಲೇ ಡೆಕೋರೇಷನ್ ಮಾಡಬೇಕು ಅದರ ಬಗ್ಗೆ ನೀವು ಮಾತಾಡ್ತೀರಿ. ಇದನ್ನು ಕೂಡ ನೀವು ಓನ್ ವರ್ಡ್ಸಲ್ಲಿ ಬರೀಬೋದು. ಬ್ರೇಕ್ ಡೌನ್ ಸ್ಟ್ರಕ್ಚರ್ ಇದೇ ಥರ ಇರಬೇಕಂತೇನಿಲ್ಲ, ನಿಮ್ಮದು ಓನ್ ಸ್ಟ್ರಕ್ಚರ್ ಇದ್ದರೂ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಲಿಸ್ಟ್ ದಿ ಸ್ಟೆಪ್ ಟು ಬಿ ಟೇಕನ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಏನೇನು ಸ್ಟೆಪ್ಸ್ ಮಾಡಬೇಕು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸ್ಕಿಪ್ ಮಾಡದೆ ನೀವು ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಕಮ್ಯುನಿಕೇಷನ್ ಪ್ರಿಯಾರಿಟಿ ಕೊಡಬೇಕು. ಆಮೇಲೆ ಮಾತಾಡಬೇಕಾದ್ರೆ ಅಸ್ಯೂಮ್ ಮಾಡಬಾರ್ದು, ಅವರಿಗೆ ಗೊತ್ತಿರಬಹುದಂತ. ಡೋಂಟ್ ಅಸ್ಯೂಮ್ ನೋ ಎವ್ರಿಥಿಂಗ್. ಆಮೇಲೆ ಪಾಸಿಟಿವ್ ಆಗಿ ಮಾತಾಡಬೇಕು. ದೆನ್ ಸ್ವಿಚ್ ಅಪ್ ದಿ ಕಮ್ಯುನಿಕೇಷನ್ ಚಾನಲ್, ಕೀಪ್ ಅಪ್ಡೇಟ್ ಟೈಮ್ಲಿ. ಮತ್ತು ಏನೇನು ಕೆಲಸ ಆಗಿದೆ ಅದನ್ನು ಅಪ್ಡೇಟ್ ಕೊಡ್ತಿರ್ರಿ. ಕೆಲಸ ಆಗಿದೆ, ಇದು ಕೆಲಸ ಆಗಿದೆ, ಇದು ಕೆಲಸ ಆಗಿಲ್ಲ ಅಂತ ಅವೆಲ್ಲ ಮಾಹಿತಿ ನೀವು ಕೊಡಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಎಕ್ಸ್ಪ್ಲೇನ್ ಪ್ರೊಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುವಲ್ ಮತ್ತು ಪ್ರೊಸೀಜರ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಯಾಕಂದರೆ ಇದು ಡೆಫಿನೆಟ್ ಆಗಿ ಕೇಳುವ ಕ್ವಶನ್ಸೇ ಇದರಲ್ಲಿ. ಈಗ ಇಲ್ಲಿ ನೋಡಿ, ಪ್ರೊಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುವಲ್ ಏನಂದ್ರೆ ಕಂಪ್ಲೀಟ್ ನಮ್ಮ ಪ್ರಾಜೆಕ್ಟ್ ಏನಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡಬೇಕು ಅವೆಲ್ಲ ಮಾಹಿತಿ ಕೊಡ್ತಾರೆ. ಇದು ಕೂಡ ಓದಿ. PPM ಮತ್ತು PEM, ಪ್ರೊಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಪ್ರೊಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನಲ್ಲಿ 4 ಸಬ್ ಪ್ಲ್ಯಾನ್ ಇದಾವೆ, ಅದರ ಬಗ್ಗೆನೂ ಕೂಡ ಹೇಳಿ. ಕಾಂಟ್ರಾಕ್ಟ್ ಪ್ಲ್ಯಾನ್ ಅಂದ್ರೇನು, ವರ್ಕಿಂಗ್ ಪ್ಯಾಕೇಜಿಂಗ್ ಪ್ಲ್ಯಾನ್ ಅಂದ್ರೇನು, ಆರ್ಗನೈಸೇಷನ್ ಪ್ಲ್ಯಾನ್ ಅಂದ್ರೇನು, ಸಿಸ್ಟಮ್ ಆ್ಯಂಡ್ ಪ್ರೊಸೀಜರ್ ಪ್ಲ್ಯಾನ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಹೇಳಿ. ನೆಕ್ಸ್ಟ್ ಸೆಕ್ಷನ್ 3ಯಲ್ಲಿ ಡಿಫೈನ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಮತ್ತು ಫೇಸಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಇಲ್ಲಿ ನೋಡಿ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂದರೆ ಇದರಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಯಾವ ಥರ ಗ್ರೋತ್ ಆಗುತ್ತೆ, ಯಾವ ಥರ ಮೆಚ್ಯೂರಿಟಿಗೆ ಹೋಗುತ್ತೆ, ಯಾವ ಥರ ಡಿಕ್ಲೈನ್ ಆಗುತ್ತೆ, ಅದರ ಬಗ್ಗೆ ಹೇಳುವುದು ಪ್ರಾಜೆಕ್ಟ್ ಲೈಫ್ ಸೈಕಲ್. ಇದನ್ನು ಡಯಾಗ್ರಾಮ್ ಇಲ್ಲಿ ಬರೆದು ಇಲ್ಲಿ ಇದೆಯಲ್ಲ, ಇದನ್ನು ಡಯಾಗ್ರಾಮ್ ನೀವು ಹೇಳಬೇಕು. ಇಲ್ಲಿ ಟೈಮ್ ಇದೆ, ಎಕ್ಸ್-ಆಕ್ಸಿಸ್ ಇಸ್ ಟೈಮ್, ದಿಸ್ ಈಸ್ ಲೆವೆಲ್ ಆಫ್ ಎಫರ್ಟ್. ಇದು ಏನಾಗುತ್ತೆ ಅಂದರೆ ಇನಿಷಿಯಲಿ ಇನ್ಕ್ರೀಸ್ ಹಾಕ್ಕೊಂತ ಹೋಗುತ್ತೆ, ಮತ್ತು ಇಂಪ್ಲಿಮೆಂಟೇಷನ್ ಫೀಸ್ ಮತ್ತು ಇದು ಡೌನ್ ಹಾಕ್ಕೊಂತ ಹೋಗುತ್ತೆ. ಇದು ನೀವು ಬರೀಬೇಕು ಗ್ರಾಫ್. ಈಗ ಇಲ್ಲೇ ಲೈಫ್ ಸೈಕಲ್ ಏನಿದೆ, ಪ್ರೀ ಇನ್ವೆಸ್ಟ್ಮೆಂಟ್ ಫೇಸ್, ಇಂಪ್ಲಿಮೆಂಟೇಷನ್ ಫೇಸ್ ಮತ್ತು ಆಪರೇಷನಲ್ ಫೇಸ್. ಇವು ಫೇಸಸ್, ಇದನ್ನು ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ಆಲ್ ದಿ ಲಿಸ್ಟ್ ಫೇಸಸ್ ಅಂತ ಹೇಳಿದೆಲ್ಲ. ಪ್ರೀ ಇನ್ವೆಸ್ಟ್ಮೆಂಟ್ ಫೇಸ್, ಇಂಪ್ಲಿಮೆಂಟೇಷನ್ ಫೇಸ್, ಆಪರೇಷನಲ್ ಫೇಸ್. ನೆಕ್ಸ್ಟ್ ಅದಾದಮೇಲೆ ಇವು ಕ್ವಶನ್ ಕೂಡ ಕೇಳ್ತಾರೆ. ರೈಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟೆಪ್ಸ್ ಫಾರ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದಿ ಪ್ರಾಜೆಕ್ಟ್. ಇದು ಕೂಡ ಕೇಳ್ತಾರೆ, ಇದನ್ನು ಕೂಡ ಓದಿ. ಆಮೇಲೆ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ರಿಸ್ಕ್ ಅಸೆಸ್ಮೆಂಟ್, ಸಿವಿಯಾರಿಟಿ, ಫ್ರೀಕ್ವೆನ್ಸಿ, ನಂಬರ್ ಆಫ್ ಪೀಪಲ್ ಅಫೆಕ್ಟೆಡ್ ಮತ್ತು ರಿಸ್ಕ್ ಅಸೆಸ್ಮೆಂಟ್ ಮ್ಯಾಟ್ರಿಕ್ಸ್. ಇದು ಫಾರ್ಮುಲಾ ನೆನ್ಪಿಟ್ಕೊಂಡು ಈ ಚಾರ್ಟ್ ಕೂಡ ಬರೀಬೇಕು. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಲೈಕ್ ವೈಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ಇದೆ. ಕ್ವಶನ್ ನಂಬರ್ 5D,
ಒಂದು ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಡಿಲೇ ಆಗಕ್ಕೆ ಏನು ಕಾರಣ? ಇದು ನೆನ್ಪಿಟ್ಕೊಳ್ಳಿ. ಡಿಲೇ ನಾನು ಅಂತ ಹೇಳಿದ್ದೀನಲ್ಲ, ಇಲ್ಲಿ ಎಲ್ಲೆಲ್ಲಿ ಡಿಲೇ ಆಫ್ ಪ್ರಾಜೆಕ್ಟ್ ಅಂತ ಬರುತ್ತೆ ಎಲ್ಲದಕ್ಕೂ ಆನ್ಸರ್ ಸೇಮ್. ಇದು ನೀವು ಆನ್ಸರ್ ಈಸಿಯಾಗಿ ಬರೀಬಹುದು. ಈಗ ಹೆಂಗಂದ್ರೆ ನಿಮ್ದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ರೋಡ್ ಪ್ರಾಜೆಕ್ಟ್ ತಗೊಳ್ಳಿ, ಅದು ಡಿಲೇ ಆಗುತ್ತೆ, ಯಾವ ಕಾರಣದಿಂದ ಡಿಲೇ ಆಗಬಹುದು ಇಲ್ಲಿ ನೀವು ಬರೀಬೇಕಾಗುತ್ತೆ. ನಂಬರ್ 1, ಚೇಂಜ್ ಇನ್ ದಿ ಸ್ಕೋಪ್ ಆಫ್ ಪ್ರಾಜೆಕ್ಟ್. ಅಂದರೆ ಪ್ರಾಜೆಕ್ಟ್ ನಿಮ್ದು ಏನು ಆಗಬೇಕಾಗುತ್ತೆ ಅದರಲ್ಲಿ ಏನಾರ ಭಾಳ ಚೇಂಜ್ ಮಾಡಿಬಿಟ್ರೆ ಡಿಲೇ ಆಗ್ತೈತಿ. ಆಮೇಲೆ ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡ್ತಾ ಇಲ್ಲ, ಅವಾಗ ಕೂಡ ಡಿಲೇ ಆಗುತ್ತೆ. ಮತ್ತು ಔಟ್ಡೇಟೆಡ್ ಟೆಕ್ನಾಲಜಿ, ಯಾವುದೋ ಒಂದು ಹಳೆ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ, ಅವಾಗೂ ಕೂಡ ಡಿಲೇ ಆಗುತ್ತೆ. ಪೊಲಿಟಿಕಲ್ ಇನ್ಫ್ಲುಯೆನ್ಸ್, ಪಾಲಿಟಿಕ್ಸ್ ಇದೆ ಅಂತಲ್ಲ ಇಂಟರ್ಫರೆನ್ಸ್ ಆಗುತ್ತೆ. ಪುವರ್ ಅಡ್ಮಿನಿಸ್ಟ್ರೇಷನ್, ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ, ಸರಿಯಾಗಿ ಪ್ಲ್ಯಾನಿಂಗ್ ಮಾಡ್ತಾ ಇಲ್ಲ, ಮತ್ತು ಸರಿಯಾಗಿ ಫಾಲೋ ಅಪ್ ಮಾಡ್ತಾ ಇಲ್ಲ. ಇವೆಲ್ಲ ಸಮಸ್ಯೆಯಿಂದ ಏನಂತಲ್ಲ ಪ್ರಾಜೆಕ್ಟ್ ಡಿಲೇ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ದಿಸ್ ರೀಸನ್ ಫಾರ್ ಡಿಲೇ ಇನ್ ದಿ ಪ್ರಾಜೆಕ್ಟ್ ಅಂತ ಯಾವುದೇ ಪ್ರಾಜೆಕ್ಟ್ ಕೊಳ್ಳಿ ಆನ್ಸರ್ನು ಇದನ್ನೇ ಬರೆಯೋದು. ಎದಕ್ಕೆ ಡಿಲೇ ಪ್ರಾಜೆಕ್ಟ್ ಆಗುತ್ತೆ ಅಂದ್ರೆ ಆನ್ಸರ್ ಏನಿದೆಯಲ್ಲ ಇದನ್ನೇ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸ್ಕ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ನೀವು ರಿಸ್ಕ್ ತೊಗೊಳ್ಳಾರ್ದಿದ್ದನ್ನು ಓದಿ. ಟೆಕ್ನಿಕಲ್ ರಿಸ್ಕ್, ಸೋಷಿಯಲ್ ರಿಸ್ಕ್. ಟೆಕ್ನಿಕಲ್ ರಿಸ್ಕ್ ಅಂದರೆ ಟೆಕ್ನಾಲಜಿ ಚೇಂಜ್ ಆಗುತ್ತೆ. ಸೋಷಿಯಲ್ ಅಂದ್ರೆ ಜನದ ಕಡೆ ಸಮಸ್ಯೆ ಆಗೋದು ಮತ್ತು ಲೇಬರ್ ಕಡೆ ಸಮಸ್ಯೆ ಆಗೋದು. ಇಕನಾಮಿಕ್ ರಿಸ್ಕ್, ಪೊಲಿಟಿಕಲ್ ರಿಸ್ಕ್, ಪ್ರೊಡಕ್ಷನ್ ರಿಸ್ಕ್, ಮಾರ್ಕೆಟಿಂಗ್, ಫೈನಾನ್ಷಿಯಲ್, ಹ್ಯೂಮನ್ ರಿಸ್ಕ್. ಇದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬೆಸ್ಟ್ ಕೇಸ್ ಆ್ಯಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸು ಕೂಡ ಕೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇರೋ ಕ್ವಶನ್ಸನ್ನು ಆನ್ಸರ್ ಕೂಡ ಓದಿ. ಡೆಫಿನೆಟ್ ಆಗಿ ಈ ಬರುವ ಕ್ವಶನ್ಸ್. ನೆಕ್ಸ್ಟ್ ಪ್ರಾಜೆಕ್ಟ್ ಕ್ಲೋಸರ್ ಫೇಸ್, ಇದ್ರ ಬಗ್ಗೆನೂ ನೀವು ಆನ್ಸರ್ ಓದಿ. ಇದು ಕೂಡ ಡೆಫಿನೆಟ್ ಆಗಿ ಬರೋ ಕ್ವಶನ್ ಆಗಿದೆ. ಈಗ ಇನ್ನೊಂದು ಕ್ವಶನ್ ನೋಡಿ, ಇಲ್ಲೇ ಪ್ರಾಜೆಕ್ಟ್ ಅದು ಕಾಸ್ಟ್ ಯಾಕೆ ಹೆಚ್ಚಿಗೆ ಆಯಿತು ಇದು ಕೇಳ್ತಾರೆ. ಡಿಲೇ ಒಂದಾಯಿತು, ಕಾಸ್ಟ್ ಯಾಕೆ ಹೆಚ್ಚಿಗೆ ಆಗುತ್ತೆ? ವೆರಿ ಸಿಂಪಲ್, ಸರಿಯಾಗಿ ಪ್ಲ್ಯಾನ್ ಮಾಡಲಿಲ್ಲ ಅದಕ್ಕೆ ಕಾಸ್ಟ್ ಹೆಚ್ಚಿಗೆ ಆಗಿದೆ. ಸರಿಯಾಗಿ ಎಸ್ಟಿಮೇಟ್ ಮಾಡಲಿಲ್ಲ, ಪರ್ಫಾರ್ಮೆನ್ಸ್ ಓವರ್ ಆಗಿದೆ, ಮತ್ತು ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಸಮಸ್ಯೆ ಬಂದಿದೆ, ಮತ್ತು ರಾಂಗ್ ಚಾಯ್ಸ್ ಆಫ್ ಎಕ್ವಿಪ್ಮೆಂಟ್, ಟೈಮ್ ಹೆಚ್ಚಿಗೆ ಆಗಿದೆ, ಟೈಮ್ ಓವರ್ ರನ್, ಫೇಲ್ ಟು ಪ್ರಾಜೆಕ್ಟ್ ಸ್ಪೆಂಡಿಂಗ್, ಪ್ರಾಜೆಕ್ಟ್ ರಿಸೋರ್ಸ್ ಪ್ಲಾನಿಂಗ್ ಸರಿ ಆಗ್ತಾ ಇಲ್ಲ. ಇವೆಲ್ಲ ನೀವು ಬರೀಬೇಕಾಗುತ್ತೆ. ಸೆಕ್ಷನ್ 4 ಪ್ರಾಜೆಕ್ಟ್ ಪ್ಲಾನಿಂಗ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇರೋದು ನೋಡ್ರಿ, ಪ್ರಾಜೆಕ್ಟ್ ಪ್ಲಾನಿಂಗ್ ಡೆಫಿನೆಟ್ ಆಗಿ ಬರೋ ಕ್ವಶನ್ಸ್. ಸಿಚುವೇಶನ್ ಅನಾಲಿಸಿಸ್ ಕೂಡ ಇದರ ಮೇಲೇನೂ ಕೂಡ ಕ್ವಶನ್ಸ್ ಬರುತ್ತೆ. ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಡೆಫಿನೆಟ್ ಆಗಿ ಬರೋ ಕ್ವಶನ್. ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು? ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ನಮ್ಗೆ ಗೊತ್ತಿರ್ಬೋದು, ಪೇಪರ್ ಇವ್ಯಾಲ್ಯೂಯೇಷನ್ ಅಂತಾರಲ್ಲ ಆ ಥರ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಸ್ಟೆಪ್ ಬೈ ಸ್ಟೆಪ್ ನಾವು ಏನು ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ ಪ್ರಾಜೆಕ್ಟದು ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಅಂತ. ಈಗ ನೋಡಿ, ಪ್ರಾಜೆಕ್ಟ್ ನೀಡ್ ಫಾರ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಎದಕ್ಕೆ ಬೇಕು? ಪ್ರೋಗ್ರೆಸ್ಸನ್ನು ಚೆಕ್ ಮಾಡಲಿಕ್ಕೆ ಬೇಕು. ಪ್ರೋಗ್ರೆಸ್ ಮೋಡ್, effective and efficient resources, desired output choice, success factor, whether the result is justify the input, etc. ಇವೆಲ್ಲ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಪ್ರಾಜೆಕ್ಟ್ ಪ್ಲಾನಿಂಗ್ ಯಾಕೆ ಬೇಕು? ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ದಿಸ್ ಈಸ್ ಆಲ್ಸೋ ಡೆಫಿನೆಟ್ ಕ್ವಶನ್. ಇದರಲ್ಲಿ ಏನಿದೆಯಲ್ಲ ಈ ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದರೆ, ಇದನ್ನು ನೀವು ಕಂಪ್ಲೀಟ್ ಆಗಿ ಓದಿದರೆ ಡೆಫಿನೆಟ್ ಆಗಿ ನೀವು ಪಾಸ್ ಆಗ್ತೀರಿ. ಇದು ಬಿಟ್ಟು ಬೇರೆ ಕ್ವಶನ್ಸ್ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಇದು ಕೂಡ ಓದಿ. ಮತ್ತು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂದ್ರೆ ಏನು? ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಯಾಕೆ ಬೇಕು? ಮತ್ತು ಸ್ಮಾರ್ಟ್ ಟೂಲ್ ನೋಡಿ, ಸ್ಪೆಸಿಫಿಕ್, ಮೆಜರೇಬಲ್, ಅಚೀವಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡ್ ಟೂಲ್ಸ್ ಫಾರ್ ಸೆಟ್ಟಿಂಗ್ ಗೋಲ್. ದಿಸ್ ಈಸ್ ಇಂಪಾರ್ಟೆಂಟ್. ಇದನ್ನು ಕೂಡ ಓದಿ. ನೆಕ್ಸ್ಟ್ ಈಗ ನೋಡಿ, ಈ ಗ್ಯಾಂಡ್ ಚಾರ್ಟ್ ಡೆಫಿನೆಟ್ ಆಗಿ ಬರೋ ಕ್ವಶನ್. ದಿಸ್ ಇಸ್ ಗ್ಯಾಂಡ್ ಚಾರ್ಟ್. ಭಾಳ ಸಿಂಪಲ್ ಇದೆ, ಭಾಳ ಅಂದ್ರೆ ಭಾಳ ಸಿಂಪಲ್ ಇದೆ. ಈ ಟೇಬಲ್ ನೋಡ್ಕೊಳ್ಳಿ. ಜಾಬ್ 1 ಅಂತಿದೆ, 0 days ಸ್ಟಾರ್ಟ್ ಆಗುತ್ತೆ, ಡ್ಯೂರೇಷನ್ 4, ಮ್ಯಾನ್ ಪವರ್ 6. ಈಗ ನಾನು ಜಸ್ಟ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ. ಈ ಗ್ಯಾಂಡ್ ಚಾರ್ಟಲ್ಲಿ ಇಲ್ಲಿ ನೋಡಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಂಬರ್ ಬರ್ತಿದ್ದಾರೆ 0 to 17. ದಿಸ್ ಈಸ್ ಜಾಬ್. ಈಗ J1 ಇಲ್ಲಿಂದ 0ಲಿಂದ 4ಗೆ ಹೋಗಿದ್ದಾರೆ. ಯಾವ ಥರ? ಇಲ್ಲಿ ನೋಡಿ, ವೆರಿ ಸಿಂಪಲ್. 0ಲಿಂದ ದಿಸ್ ಒನ್ ಇಸ್ 0, ದಿಸ್ ಈಸ್ 4 ಅಷ್ಟೇ. 0 + 4 ಮಾಡಿದಾಗ ಏನಾಯಿತು? 4 ಆಯಿತು. ಅದಕ್ಕೆ ನಾವು ಚಾರ್ಟ್ ಹಾಕಿದ್ವಲ್ಲ, 4 ತನಕ ಹೋಯ್ತು ಚಾರ್ಟ್. ನೆಕ್ಸ್ಟ್ 2ಲಿಂದ 3. ಈಗ 2 ಇಲ್ಲಿರುತ್ತೆ, ಎಲ್ಲೇ 2ಲಿಂದ 3 ಎಷ್ಟಾಯಿತು? 5. ಅಂದರೆ 2 to ದಿಸ್ ಈಸ್ 5. ಇದು 5 ತನಕ ಬರುತ್ತೆ. ಇದೇ ಸೇಮ್ ಇಲ್ಲೇ ನಾವು ಏನು ಬರೀಕಾಗುತ್ತೆ? ರಿಸೋರ್ಸ್ ಮ್ಯಾನ್ ಪವರ್ ಇಸ್ 6, ಇಲ್ಲೇ ಮ್ಯಾನ್ ಪವರ್ ಇಸ್ 4. ಇದನ್ನು ಸೇಮ್ ಇಲ್ಲಿ ಬರ್ತಿದ್ದಾರೆ. ಇದು ಭಾಳ ಸಿಂಪಲ್ ಇದೆ ನೋಡಿ, ಭಾಳ ಸಿಂಪಲ್ ಇದೆ. 0 to 4 ಮ್ಯಾನ್ ಪವರ್ 6. ನೆಕ್ಸ್ಟ್ 2 to 5 ಅಂತಿದೆ, ಇಲ್ಲಿ 2 to 3 ಅಂತಿದೆ. 2 + 3 ಮಾಡಿದಾಗ ಏನು ಬರುತ್ತೆ? 5 ಬರುತ್ತೆ. ಅದು ಇಲ್ಲಿ ತನಕ ಬಂತು. ನೆಕ್ಸ್ಟ್ ಜಾಬ್ 3 ಏನಿದೆ? 4 to 4ಗೆ ನಾವು ಪ್ಲಸ್ ಏನು ಮಾಡಿದಾಗ ಇಲ್ಲಿ ನೋಡಿ, 4ಗೆ +6 ಮಾಡಿದಾಗ ಏನಾಗುತ್ತೆ ಅಂದರೆ ದಟ್ ವಿಲ್ ಬಿಕಮ್ 10.
4ಗೆ +6 ಮಾಡಿದಾಗ ದಟ್ ವಿಲ್ ಬಿಕಮ್ 10. ಇಲ್ಲಿ 4ಲಿಂದ 10 ಮಟ ಬಂದಿದೆ. ಇಷ್ಟೇ. ಇದನ್ನು ಡೆಫಿನೆಟ್ ಆಗಿ ಬರೋ ಕ್ವಶನ್ ಗ್ಯಾಂಟ್ ಚಾರ್ಟ್. ಇದನ್ನು ಓದಿ. ಲಿಸ್ಟ್ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್. ನೆಟ್ವರ್ಕ್ ಟೆಕ್ನಿಕ್ ಯಾಕೆ ಯೂಸ್ ಮಾಡಬೇಕು? ನೆಟ್ವರ್ಕ್ ಟೆಕ್ನಿಕ್ ಯಾಕೆ ಯೂಸ್ ಮಾಡಬೇಕಂದ್ರೆ ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. ಸ್ಟಾರ್ಟ್ ಮತ್ತು ಫಿನಿಶ್ ಟೈಮ್, ಬೆಟರ್ ಶೆಡ್ಯೂಲಿಂಗ್, ಬೆಟರ್ ಎಕ್ಸಿಕ್ಯೂಷನ್, ಇದನ್ನು ಯೂಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ನೆಟ್ವರ್ಕ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ. ಇವೆಲ್ಲ ಕಾಣಿಸ್ತಾ ಇರುವ ಎಲ್ಲ ಪಾಯಿಂಟ್ಸನ್ನು ಓದಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ಮತ್ತೆ ನಾನು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಪ್ರಾಜೆಕ್ಟ್ ಕಂಟ್ರೋಲ್ ಯಾಕೆ ಬೇಕು? ಇದು ಕೂಡ ಡೆಫಿನೆಟ್ ಆಗಿ ಬರೋ ಕ್ವಶನ್. ಇಲ್ಲಿ ಆನ್ಸರ್ ಕೂಡ ಕಾಣಿಸ್ತಾ ಇದೆ. ನಾನು ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಎಸ್ಟಿಮೇಷನ್ ಮತ್ತು ಕ್ರಿಟಿಕಲ್ ಪಾತ್ ಐಡೆಂಟಿಫೈ ಮಾಡಲಿಕ್ಕೆ ಕೇಳ್ತಾರೆ. ಕ್ರಿಟಿಕಲ್ ಪಾತ್ ಐಡೆಂಟಿಫೈ ಮಾಡಲಿಕ್ಕೆ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. T = TO + 4TM + TP / 6. ಇದ್ರ ಮೇಲೆ ನೀವು ಇದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ದಿಸ್ ಒನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ ನಂತರ ನೀವು ಚಾರ್ಟನ್ನು ಬರೀಬೇಕು. ದಿಸ್ ಇಸ್ ಬರ್ಡ್ ಚಾರ್ಟ್. ಇದು ಕೂಡ ಡೌಟ್ ಇದ್ರೆ ಕೇಳಿ, ನಾನು ಇದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ನಾವು ಕ್ರಿಟಿಕಲ್ ಪಾತನ್ನು ಫೈಂಡ್ ಮಾಡಬೇಕು. ಯಾವುದು ಹೈಯೆಸ್ಟ್ ಇರುತ್ತೆ ದಟ್ ಈಸ್ ಕನ್ಸಿಡರ್ ಆಸ್ ಎ ಕ್ರಿಟಿಕಲ್ ಪಾತ್. ಪ್ರಾಜೆಕ್ಟ್ ಆಡಿಟರ್ ಅಂದ್ರೇನು? ಪ್ರಾಜೆಕ್ಟ್ ಆಡಿಟರ್ ಕೆಲಸ ಏನು? ಇದನ್ನು ಕೂಡ ಬರೋ ಕ್ವಶನ್, ಡೆಫಿನೆಟ್ ಆಗಿ ಬರೋ ಕ್ವಶನ್. ಇಲ್ಲಿ ನೋಡಿ ಇನ್ನೊಂದು PERT ಆ್ಯಂಡ್ CPM. ದಿಸ್ ಇಸ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್. PERT ಆ್ಯಂಡ್ CPM ಎಕ್ಸಾಂಪಲ್. ಇಲ್ಲಿ ನೋಡಿ PERT ಫಸ್ಟ್ ಆಫ್ ಆಲ್ ಇದೇನಿದೆಲ್ಲ ಅನ್ಸರ್ಟನ್ ಆಕ್ಟಿವಿಟೀಸಿಗೆ ಯೂಸ್ ಮಾಡ್ತಾರೆ. ಇದು ಸರ್ಟನ್ ಆಕ್ಟಿವಿಟೀಸಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದೇನಿದೆಲ್ಲ 3 ಟೈಮ್ ಎಸ್ಟಿಮೇಟ್ ಇರ್ತವೆ. ಇದರ ಓನ್ಲಿ 1 ಟೈಮ್ ಎಸ್ಟಿಮೇಟ್ ಇರ್ತೈತಿ. ಇಲ್ಲೇ ಇವೆಂಟ್ಸ್ ಇರ್ತವೆ, ಇಲ್ಲೇ ಆಕ್ಟಿವಿಟಿ ಇರುತ್ತೆ. ನೆಕ್ಸ್ಟ್ ಇದು ನಾನ್ ರಿಪಿಟೇಟಿವ್ ಪ್ರಾಜೆಕ್ಟಿಗೆ ಯೂಸ್ ಮಾಡ್ತಾರೆ. ಇದು ರಿಪಿಟೇಟಿವ್ ಪ್ರಾಜೆಕ್ಟಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದು ಸ್ಟ್ಯಾಟಿಸ್ಟಿಕಲ್ ಅನಲೈಸ್ ಮಾಡ್ತೀವಿ. ಇದು ಸ್ಟ್ಯಾಟಿಸ್ಟಿಕಲ್ ಅನಲೈಸ್ ಮಾಡಲಿಕ್ಕೆ ಬರುವುದಿಲ್ಲ. ಲಾಸ್ಟ್ ಒನ್ ಏನಂದ್ರೆ ಇದರಲ್ಲಿ ಏನಂದ್ರೆ ಇದು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ, ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ತಾರೆ, ಇದು ಕನ್ಸ್ಟ್ರಕ್ಷನಿಗೆ ಯೂಸ್ ಮಾಡ್ತಾರೆ. ಇದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ನೆಟ್ವರ್ಕ್ ಡಯಾಗ್ರಾಮ್ ಕ್ರಿಟಿಕಲ್ ಪಾತ್ ಫೈಂಡ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ಕೂಡ ನೀವೇನಿದೆಲ್ಲ ಇದು ಬೇಸ್ ನೀವು ಡಯಾಗ್ರಾಮನ್ನು ಬರೆದು ಕ್ರಿಟಿಕಲ್ ಪಾತನ್ನು ಐಡೆಂಟಿಫೈ ಮಾಡಬೇಕು. ಈಗ ನಾನು ಆಲ್ಮೋಸ್ಟ್ ಆಲ್ ಕ್ವಶನ್ಸನ್ನು ರೆಫರ್ ಮಾಡಿ ಇದರ ಆನ್ಸರನ್ನು ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಎಲ್ಲ ನಿಮ್ಮ ವಿಡಿಯೋ ಈ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ. ಅಷ್ಟೇ ಅಲ್ಲ, ಈ ಕ್ವಶನ್ ಪೇಪರ್ ಬಿಡದೆ ನೀವು ಓದಿ ಡೆಫಿನೆಟ್ ಆಗಿ ನೀವು ಒಳ್ಳೆ ಸ್ಕೋರ್ ಮಾಡೋದಲ್ಲದೆ ಪಾಸು ಕೂಡ ಆಗೋದಲ್ಲದೆ ಒಳ್ಳೆ ಸ್ಕೋರನ್ನು ಮಾಡಬಹುದು ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.